ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಮತ್ತೆ ಮಂಡ್ಯ ಶಾಸಕರು ಕೌಂಟರ್ ಕೊಟ್ಟಿದ್ದಾರೆ. ಕೈಗಾರಿಕೆಗಳಿಗೆ 100 ಎಕರೆ ಜಾಗ ಇದೆ, ಇಂಡಸ್ಟ್ರಿ ತನ್ನಿ ಅಂತ ಸವಾಲು ಹಾಕಿರೋದು. ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮಂಡ್ಯ ಶಾಸಕರು ಕೌಂಟರ್ ಕೊಟ್ಟಿದ್ದಾರೆ. ಕೈಗಾರಿಕೆಗಳಿಗೆ 100 ಎಕರೆ ಜಾಗ ಇದೆ, ಕೈಗಾರಿಕೆಗಳನ್ನು ತನ್ನಿ, ಇಂಡಸ್ಟ್ರಿಗಳನ್ನು ತನ್ನಿ ಅಂತ. ಇಂಡಸ್ಟ್ರಿಗಳನ್ನು ತರುವಂತೆ ಇದೀಗ ಮಂಡ್ಯ ಶಾಸಕರಿಂದ ಸವಾಲು ಹಾಕಿರೋದು. ಮಂಡ್ಯದ ಸಾತನೂರು ಫಾರಂ ಬಳಿ ಕಾಡು ಜಾಗ ಪರಿಶೀಲನೆ, ಜಿಲ್ಲಾಧಿಕಾರಿಗಳಿಗೆ 100 ಎಕರೆ ಜಾಗವನ್ನು ತೋರಿಸಿದ್ರು. ಶಾಸಕ ರವಿಕುಮಾರ್ ಗಣಿಗ ಇಂಡಸ್ಟ್ರಿ ಸ್ಥಾಪನೆ ಕುರಿತು ಎಚ್.ಡಿ.ಕೆ ಹಾಗೂ ಶಾಸಕರ ನಡುವೆ ಇದು ಫೈಟ್. ಇದು ರಾಜ್ಯ ಸರ್ಕಾರ ಇಂಡಸ್ಟ್ರಿ ತರೋದಕ್ಕೆ ಸಹಕಾರ ಕೊಡ್ತಾ ಇಲ್ಲ, ಮಂಡ್ಯದಲ್ಲಿ ಇಂಡಸ್ಟ್ರಿಗಳಿಗೆ ಜಾಗ ಇಲ್ಲ ಅಂತ ಕುಮಾರಸ್ವಾಮಿ ಹೇಳಿದರು. ಇದೀಗ 100 ಎಕರೆ ಜಾಗವನ್ನು ಇವರು ತೋರಿಸಿ ಸವಾಲು ಹಾಕಿದ್ದಾರೆ. ಕಾರ್ಖಾನೆ ಬರಬೇಕು ಅಂತೇಳಿ, ನಿರುದ್ಯೋಗ ಯುವಕರಿಗೆ ಕೆಲಸ ಆಗಬೇಕು ಅಂತೇಳಿ ಇವತ್ತು ಸಾತ್ನೂರು ಫಾರ್ಮಲ್ಲಿ ಕಾಡಾಗೆ ಸಂಬಂಧಿಸಿದ 90 ಎಕರೆ ಜಾಗ ಸರ್ವೆ ನಂಬರ್ 257ರಲ್ಲಿ ಭಾಳ ನೀಟಾಗಿದೆ. 3 ಕಡೆ ರಸ್ತೆ ಮಾಡ್ಬೋದು. ಇದು ಭಾಳ ವರ್ಷಗಳಿಂದ ಕಾಡ ವಶದಲ್ಲಿದೆ. ಕಾಡ ವಶದಲ್ಲಿದ್ದು ಸುಮ್ಮನೆ ತೆಕ್ಕಲು ಬಿಡೋದಕ್ಕಿಂತ ಇದನ್ನು ಕ್ಯಾಬಿನೆಟಲ್ಲಿಟ್ಟು ಕೈಗಾರಿಕೆಗೆ ನಾವು ಮೀಸಲಿಡೋಣ ಅಂತೇಳಿ ಬಂದಿದ್ದೀವಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರ ಹತ್ರ ಮಾತಾಡಿದ್ವಿ. ಕಾರ್ಖಾನೆ ಬರೋಂಗಿದ್ರೆ ಇಮಿಡಿಯೇಟ್ಲಿ ಕ್ಯಾಬಿನೆಟಲ್ಲಿಟ್ಟು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾನು ಮತ್ತು ಶಿವಪ್ಪ ಇಬ್ಬರು ಬಂದು ಜಾಗವನ್ನು ನೋಡಿದ್ದೀವಿ. ಚೆನ್ನಾಗಿದೆ. 3 ಕಡೆ ರೋಡ್ ಇದೆ, ನೀರಿನ ಸೌಕರ್ಯ ಇದೆ, ಸಿಟಿಗೆ ಹತ್ರ ಇದೆ, ಪಕ್ಕದಲ್ಲೇ ಲೇಔಟ್ ಇದೆ, ಸ್ಟಾರ್ ಹೋಟ್ಲಿದೆ, ಎಲ್ಲ ಇದೆ. ವಿದೇಶದಿಂದ ಕಾರ್ಖಾನೆ ಬಂದರು ಅವ್ರಿಗೆ ಏನೇನು ಸೌಲಭ್ಯ ಬೇಕೋ ಎಲ್ಲವೂ ಇದೆ. ಅದಕ್ಕೋಸ್ಕರ ಬಂದು ನೋಡಿ ಕೈಗಾರಿಕೆಗೆ ಇದನ್ನು ಮೀಸಲಿಡೋಣ ಅಂತೇಳಿ ತೀರ್ಮಾನ ಮಾಡಿದೆ. 90 ಎಕರೆ ಜಾಗ ಇದೆ. ಇನ್ನೊಂದು 10 ಎಕರೆ ಅಕ್ವಿಜೇಷನ್ ಮಾಡ್ತೀವಿ. ಇನ್ನು 1000 ಎಕರೆ ಬೇಕಾದರೆ ಇಲ್ಲಿಂದ ಅಲ್ಲಿವರೆಗೂ ಚಿಕ್ಕಮಂಡ್ಯವರೆಗೂ ಅಕ್ವಿಜೇಷನ್ ಮಾಡಿ ಕೈಗಾರಿಕೆಯನ್ನು